ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಲಕ್ಷ್ಮಣ ಸವದಿಯವರಿಗೆ ಈಗಾಗಲೇ ಹಳೆಯ ವಿಷಯ. ಯಾಕೆಂದರೆ ಸರ್ಕಾರಿ ಸಚಿವರು ಇವತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಏನೋ ಹೊರಗಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೂ ಒಬ್ಬ ಸಚಿವರು ಅಂದರೆ ಅದರ ಬೆಲೆ ನೆಲೆನ ಬೇರೆ ಆಗ್ತದೆ. ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಅಭ್ಯಾಸ ಮಾಡಿದಂಥವರಾಗಿದ್ದಾರೆ ನಮ್ಮ ಲಕ್ಷ್ಮಣ ಸವದಿಯವರು. ಹೀಗಾಗಿ ಲಕ್ಷ್ಮಣ ಸವದಿಯವರನ್ನು ನಿಧಾನಕ್ಕೆ ಮತ್ತು ಈಗಾಗಲೇ ಸ್ಪಷ್ಟದಂಥ ವಿಷಯ, ನಮ್ಮ ಸತೀಶ್ ಜಾರಕಿಹೊಳಿ ಅವರು CM ಪೋಸ್ಟ್ಗೆ ಪ್ರಯತ್ನ ಮಾಡಿದ್ರಿಂದ ಈಗಾದರೂ ಅವ್ರ ಆಶಯದ ತಪ್ಪಂತಲ್ಲ. ಕೊನೆಗೆ ಈ ಸಲ ಡೆಪ್ಯೂಟಿ CM ಆದರೂ ಆಗ್ಬೋದು ಏನೋ ಚರ್ಚೆ ಆಗಿತ್ತು ಅನ್ನೋ ಮಾತು ಮಾತಾಡಿದರು. ಅದು ಇವತ್ತಿಗೂ ಆಗ್ತಾಯಿಲ್ಲ, ಆಗುವ ಸಾಧ್ಯತೆಗಳಿಲ್ಲ. ಯಾಕೆಂದರೆ ಒಂದು ಮಾತನ್ನು ಅವ್ರು ಗಮನಿಸಬೇಕು, ಯಾವುದೇ ಆಲದ ಮರ ತನ್ನ ಕೆಳಗೆ ಇನ್ನೊಂದು ಆಲದ ಮರವನ್ನು ಬೆಳೆಸುವುದಿಲ್ಲ ಅನ್ನೋದು ಒಂದು ಯೂನಿವರ್ಸಲ್ ಟ್ರುತ್. ಆ ದಿಸೆಯಲ್ಲಿ DKಶಿ ಅವರಿಗೆ ದೊಡ್ಡ ಹೆಡ್ಯಾಕ್ ಆಗಿದ್ದು ಯಾರಪ್ಪ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಅವರು ಸಿದ್ದರಾಮಯ್ಯ ಹಿಡ್ಕೊಂಡು ಏಕಾಏಕಿ CM ಪೋಸ್ಟ್ ತನ ಹೋಗಿ ನಿಲ್ಲುವಷ್ಟು ಮಟ್ಟಿಗೆ ಬೆಳೆದ್ಬಿಟ್ರು. ಯಾಕಂದ್ರೆ ಸೀನಿಯರಲ್ಲೇ ಪರಮೇಶ್ವರ್ ಅವರು ಇದ್ದಾರೆ, HC ಮಹದೇವಪ್ಪನವರಿದ್ದಾರೆ. ಇವರೆಲ್ಲ ಸೀನಿಯರ್ಸ್ ಧ್ಯಾನ್ ನಮ್ಮ ಸತೀಶ್ ಅವ್ರಿಗಿಂತರು. ಹೀಗಾಗಿ ಇನ್ನೂ ಅನೇಕರಲ್ಲಿ ಲೀಡರ್ ಇದ್ದರು. ಸಿದ್ದರಾಮಯ್ಯರು ಸಹಿತ ಅಥವಾ ಅವ್ರ ಮಗ ಯತೀಂದ್ರ ಅವರು ನೇರವಾಗಿ ಹೇಳಿಬಿಟ್ರು, ನಮ್ಮ ತಂದೆಯವರ ಸೈದ್ಧಾಂತಿಕ ಫಾಲೋವರ್ಸು ನಮ್ಮ ಸತೀಶ್ ಅವರು ಅಂತೇಳಿ ರಾಯಭಾಗದಲ್ಲಿ. ಹೀಗಾಗಿ DKಶಿ ಅವ್ರಿಗೆ ಕುಂತ್ರ ನಿಂತ್ರ ಮಲಗಿದ್ರೆ ಸತೀಶ್ ಅವರು ಬಂದು ಕಣ್ಣಾಗಿ ಬರ್ತಿದ್ರು ಏನೋ, ಅದಕ್ಕೆ ಅವರು ಟಾರ್ಗೆಟ್ ಇಟ್ಟಿದ್ರು. ಆದರೆ ಇದೇ ಸಂದರ್ಭದಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಯಾವ ಪ್ರಮಾಣದಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಅವರನ್ನು ಅಥವಾ ಜಾರಕಿಹೊಳಿ ಕುಟುಂಬವನ್ನು ಎದುರಿಸಿ ನಿಲ್ಲಬೇಕಾಗಿತ್ತು, ಆ ಪ್ರಮಾಣ ನಿಲ್ಲಿಲ್ಲ ಅನ್ನುವಂಥ ಒಂದು ಸಣ್ಣ ಎಲ್ಲೋ ಅಳಕ DKಶಿ ಅವ್ರಿಗೆ ಇರ್ಬೋದು. ಯಾಕಂದರೆ ನಂತರದಲ್ಲಿ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಮತ್ತೊಂದು ಇರ್ಬೋದು, ಅಲ್ಲಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡಿದ್ದನ್ನು ನಾವು ನೋಡಿದ್ವಿ. ಈ ನೆಲೆಯಲ್ಲಿ ಈ ಸಲ ಮೋಸ್ಟ್ಲಿ DKಶಿ ಅವರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ನ ಬದಿಗೆ ಸೇರಿಸಿದ್ದಾರೆ ಅಂತ ಅನ್ನಿಸ್ತದೆ. ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ರಾಜಕೀಯವಾಗಿ ಚಿಂತನೆ ಮಾಡಿದಾಗ ಅವ್ರಿಗೆ ಅತಿ ಹೆಚ್ಚು ಬೆಳಗಾವಿ ಜಿಲ್ಲೆಯಲ್ಲಿ ವಿಶ್ವಾಸ ಇದ್ದಿದ್ದೇನಪ್ಪ ಅಂತಂದ್ರೆ ಈ ನಮ್ಮ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಲಕ್ಷ್ಮಣ ಸವದಿಯವ್ರ ಮೇಲೆ. ಯಾಕಪ್ಪ ಅಂತಂದ್ರೆ ಲಕ್ಷ್ಮಣ ಸವದಿಯವರು ಒಂದು ನಿಲುವಿಗೆ ಬಂದಿದ್ದಂಥವರು, ಜೊತೆಗೆ ರಾಜಕೀಯವಾಗಿ ಸಮೀಪ ಬಂದವರು, ಮತ್ತು DKಶಿ ಅವರ ಜೊತೆಗೆ ಸಿದ್ದರಾಮಯ್ಯ ಮಾತನ್ನು ಕೇಳಿಕೊಂಡು BJP ಬಿಟ್ಟು ಕಾಂಗ್ರೆಸ್ಗೆ ಬಂದರು. ಜೊತೆಗೆ ಹಿಂದೆ ಉಪ ಮುಖ್ಯಮಂತ್ರಿ ಆಗಿದ್ದರು, ಬುದ್ಧಿವಂತರು ಹೌದು. ಹೀಗಾಗಿ ಇವ್ರ ಮೇಲೆ ಹೆಚ್ಚು ವಿಶ್ವಾಸ. ಅದಕ್ಕಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರು. ಮತ್ತು ಪಟ್ಟಣವರು ಸಹಿತ ಎಷ್ಟು ಪ್ರಮಾಣದಲ್ಲೇ ಈ ಸತೀಶ್ ಅವರು ಇದರ ಇಲ್ಲಂತಾರೆ ಅನ್ನೋದು ಸಂಶಯನೂ ಇತ್ತು DKಶಿ ಅವ್ರಿಗೆ. ಯಾಕಂದರೆ ಅಂಥ ಒಂದು ಗಟ್ಟಿ ಗಡಸ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಇತ್ತೋ ಇಲ್ಲವೋ ಅನ್ನೋ ಸಂಶಯ ಇರ್ಬೋದು DKಶಿ ಅವರಿಗೆ. ಜೊತೆಗೆ ಪಟ್ಟಣವರು ಸಿದ್ದರಾಮಯ್ಯರಿಗೆ ಅತ್ಯಂತ ಸಮೀಪರು. ಆದಷ್ಟು ಸಿದ್ದರಾಮಯ್ಯರಿಗೆ ಯಾರ್ಯಾರು ಸಮೀಪ ಇದ್ದಾರೆ ಅವ್ರು ದೂರ ಸರಿಸುವಂಥ ಒಂದು ಪ್ರಯತ್ನ ಇವರು ಮುಖ್ಯಮಂತ್ರಿ ಆದಮೇಲೆ ಶುರು ಮಾಡಿಬಿಟ್ಟಿದ್ದಾರೆ ಅನ್ನೋದು ಈಗಾಗಲೇ ಜಾಹೀರಾಗ್ತಾ ಇರುವಂಥ ವಿಷಯ. ಹೀಗಾಗಿ ಲಕ್ಷ್ಮಣ ಸವದಿಯವರು ಡೀಪ್ ರೂಟೆಡ್ ಅವ್ರ ಮಧ್ಯದಲ್ಲೇ ಒಂದೇನಪ್ಪ ರಾಜಕೀಯ ವೈಷಮ್ಯದ ಅನ್ನೋದು ಸ್ಪಷ್ಟ ಆಗ್ತಾ ಬಂದದ್ದು. ಅದಕ್ಕಾಗಿ ಸರ್ಕಾರ ಸಚಿವರು ಮಾಡಿದ್ದಾರೆ. ಹೀಗಾಗಿ DCC ಬ್ಯಾಂಕಿನ ಮೇಲೆ ಆಟೋಮೆಟಿಕ್ಕಾಗಿ ಇವತ್ತು ಈ ಎಲ್ಲರೂ ಅಪೆಕ್ಸ್ ಬ್ಯಾಂಕ್ನಲ್ಲಿ ಇವತ್ತೇನೋ ನಮ್ಮ ಸತೀಶ್ ಅವ್ರ ಮಗ ಅಲ್ಲಿ ಅವ್ರ ನಿರ್ದೇಶಕರಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲರೂ ಇವತ್ತು ಪ್ರಬುದ್ಧವಾಗಿ DCC ಬ್ಯಾಂಕನ್ನು BDCC ಬ್ಯಾಂಕ್ ತಮ್ಮ ಸುಪರ್ದಿಲ್ ತೆಗೆದುಕೊಂಡಿದ್ದಾರೆ. ನಮ್ಮ ಸತೀಶ್ ಮತ್ತು ಅವರ ಜೊತೆಗಾರರು ಜೊಲ್ಲೆ ಅವರು ತಮ್ಮ ಕಡೆ ತಗೊಂಡಾರೆ. ಹೀಗಾಗಿ ಈಗ ಇವು ಅದು ಸಹಕಾರಿ ಸಚಿವರು ಮಾಡಿದ್ಕೊಳ್ಳ ಜಿಲ್ಲೆಯಲ್ಲಿ ರಾಜಕೀಯ ಬ್ಯಾಲೆನ್ಸ್ ಬಂದದು ಅಂಥೇಳಿ ಅನ್ನಿಸ್ತದೆ. ಅವರು ಸಹಿತ ಇವತ್ತು ಈ ಎಲ್ಲ ಡೆವಲಪ್ಮೆಂಟ್ ನೆಲೆಗಟ್ಟಿನಲ್ಲಿ ನಮ್ಮ ಲಕ್ಷ್ಮಣ ಸವದಿಯವರು ಸಹಿತ ಮುಂದಿನ ದಿನದಲ್ಲಿ ಯಾವ್ಯಾವ ರೀತಿಯಲ್ಲಿ ಮುಂದುವರಿಬೋದು ಅನ್ನುವಂಥದ್ದು. DKಶಿ ಅವರಿಗೆ ಅಂತೂ ಒಂದು ಭಯ ಇದ್ದದ ಇವತ್ತಿಗೂ ಸಹಿತ. ಏನೋ ಆದರೂ 2022 ನಾನು CM ಪೋಸ್ಟದ ಕಾಂಪಿಟೇಟರ್ ಅಂತ ಅನಿಸ್ಕೋಬಾರ್ದು, ಯಾರು ಅನ್ನಬಾರ್ದು ಸತೀಶ್ ಅವ್ರನ್ನು ಅಂತ ಒಂದು ಮಾತು ಅವ್ರ ತಲೆಯಲ್ಲಿ ಇರ್ಬೋದು. ಅದು ಬಾಯಿ ಬಿಟ್ಟು ಹೇಳೋದಿಲ್ಲ. ಬಟ್ ಅವ್ರು ಹೇಳಿದಂಗೆ ಹ್ಞೂ ಅಂತಾರೆ, ಮತ್ತೊಂದು ಮಾಡ್ತಾರೆ. ಏನೋ ಡೆಪ್ಯೂಟಿ CM ಮಾಡಬಹುದು ವಾತಾವರಣ ನಿರ್ಮಾಣ ಆಗಿತ್ತು, ಅದು ತಪ್ಪು ಹೋಗಿಬಿಡ್ತು. ಅಧ್ಯಕ್ಷ ಮಾಡೋದು ತಪ್ಪು ಹೋಗಿಬಿಡ್ತು. ಅಧ್ಯಕ್ಷ ಪೋಸ್ಟ್ ಜೊತೆಗೆ ಒಂದು ಏನಪ್ಪ ಇದು ಇವತ್ತು ಏನು ಲೋಕೋಪಯೋಗಿ ಸಚಿವರು ಇದ್ದಾರೆ, ಅದು ಕೊಡಬೇಕಂತಿತ್ತು. ಅದನ್ನು ಭಾಳ ಧ್ಯಾನ್ಮೆಯಿಂದ BK ಹರಿಪ್ರಸಾದನ ಅಧ್ಯಕ್ಷರು ಮಾಡಿ, ಯಾಕಂದ್ರೆ ಸೀನಿಯರ್ ಮೋಸ್ಟ್ ಅವರು ಕಾಂಗ್ರೆಸ್ನಲ್ಲ. ಈಗ ಅವ್ರು ಮಾಡಿದ್ದಕ್ಕೆ ಯಾರೂ ವಿರೋಧ ಮಾಡೋಕ್ಕೆ ಸಾಧ್ಯ. ಮತ್ತು ಜೊತೆಗೆ ಅವರೊಬ್ಬ ಏನಪ್ಪ ಅಂದ್ರೆ ಕಠೋರ
ಈ ಒಂದು ಇಂದಿರಾ ಗಾಂಧಿ ಕುಟುಂಬದ ಲಾಯಲಿಸ್ಟ್. ಹೀಗಾಗಿ ಕಟ್ಟರ್ ಕಾಂಗ್ರೆಸ್ಸಿಗರು ಜೊತೆಗೆ ಲಾಯಲಿಸ್ಟ್ ಇಂದಿರಾ ಗಾಂಧಿ ಫ್ಯಾಮಿಲಿ. ಹೀಗಾಗಿ ಅವ್ರನ್ನ ಅಧ್ಯಕ್ಷ ಮಾಡಿದ ತಕ್ಷಣ ಯಾರೂ ವಿರೋಧ ಮಾಡಲಿಲ್ಲ. ಅದರಲ್ಲಿ ದಾಡ್ಕೊಂಡು ಹೋಗಿಬಿಟ್ರು. ನಂತರದಲ್ಲಿ ಎಲ್ಲರದ್ದು ಒಂದು ಟೀಕೆ ಇತ್ತು, ಇಲ್ಲ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ನೆಕ್ಸ್ಟ್ ಕೊಡ್ತಾರೆ, ಯಾಕಂದ್ರೆ ಅವ್ರ ನಡಕ್ಕೆ ಆತ್ಮೀಯತೆ ಇದೆ ಅನ್ನೋಂಥ ಮಾತನ್ನು ಮಾತಾಡ್ತಾಯಿದ್ರು. ಆದರೆ ಅದನ್ನೂ ಅಲ್ಲಿ ಕಟ್ ಮಾಡಿದರು, ಯಾಕಂದ್ರೆ ಇದು ಜಾಣ ನಡೆಯಿತು. ಯಾಕೆ ಅವ್ರನ್ನ ತೊಗೊಂಡ ಪಟ್ಟಣ ಅಂತ ಅವ್ರನ್ನ ಬಿಟ್ಟಿದ್ರೆ ಇನ್ನೂ ಜೋರಾಗ್ತಿತ್ತು ವಿರೋಧ. ಅದನ್ನು ಮಾಡಲಾರದ ಲಕ್ಷ್ಮಣ ಸವದಿ ಅಂತಂದಿಲ್ಲ ಸತೀಶ್ ಅವರಿಗೆ ಒಂದು ಪ್ಯಾರಲ್ ಶಕ್ತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಇನ್ನು ಉಸ್ತುವಾರಿ ಯಾರಿಗೆ ಕೊಡ್ತಾರೋ ಯಾರಿಗೆ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಜಿಲ್ಲೆಯಲ್ಲಿ ಮಾತ್ರ ಲಕ್ಷ್ಮಣ ಸವದಿಯವರ ಮಾತಿಗೂ ಸಹಿತ ಅಷ್ಟು ಬೆಲೆ ಬರುವಾಗ ಆಡಳಿತದಲ್ಲ. ಅದರಲ್ಲೂ ಸಹಕಾರ ಕ್ಷೇತ್ರ ಅದು DCC ಬ್ಯಾಂಕಿನ ಮೇಲೆ ಅವ್ರು ಹಿಡಿದು ಸಾಧಿಸುವಂಥದ್ದು. ಯಾಕೆಂದರೆ DCC ಬ್ಯಾಂಕ್ ಸರ್ಕಾರ ನೆರಗಟ್ಟಲಿದ್ದಂಥದ್ದು ಭಾಳ ಲೆಕ್ಕಾಚಾರದ ಮೇಲೆ ಇದನ್ನು ಮಾಡಿದ್ದಾರೆ. ಮತ್ತು ಇಲ್ಲೇ BDCC ಬ್ಯಾಂಕ್ ಮೇಲೆ ಇವರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ ಜಾರಕಿಹೊಳಿ ಸಹೋದರರು. ಈಗ ಇವರು ಸಹಕಾರ ಸಚಿವರು ಇರೋದ್ರಿಂದಾಗಿ ಏನೇನು ಗದ್ದಲ ಆಗ್ಬೋದು, ಅಲ್ಲಿ ಒಳಗೆ ಏನು ನಡೆದದ ಅದೆಲ್ಲ ಸ್ಪಷ್ಟ ಚಿತ್ರಣ ಬಂದುಬಿಡ್ತದೆ ಸಚಿವರು ಮುಂದೆ. ಹೀಗಾಗಿ ಸಚಿವರು ಇದ್ದಂಥವ್ರು DCC ಬ್ಯಾಂಕ್ ಮೇಲೆ ಕನ್ನಡೋದಕ್ಕೆ, ಇನ್ನೊಳದ ಮೇಲೆ ಕನ್ನಡೋದಕ್ಕೆ, ಮತ್ತು ಸ್ವತಃ ಅವ್ರು ಬ್ಯಾಟಗಾರ ಇದ್ದಾರೆ. ಇನ್ನೊಬ್ಬರನ್ನ ಕೇಳಿ ಇನ್ನೊಬ್ಬರ ಮಾತಿನ ಮೇಲೆ ತಾವು ಭೇಟಿ ಆಡುವಂಥವ್ರು ಅಲ್ಲ ಅನ್ನೋದು ಈಗಾಗಲೇ ಅವ್ರ ಇತಿಹಾಸ ನೋಡಿದವ್ರಿಗೆ ಸ್ಪಷ್ಟ ಆಗ್ತದೆ. ಹೀಗಾಗಿ ಮುಂಬರುವ 2022ರಲ್ಲಿ ಮೊದಲನೇ ಗುರಿ ಏನಪ್ಪ ಅಂದರೆ ಸತೀಶ್ ಅವರನ್ನು ಸಾಧ್ಯಷ್ಟು ಮಟ್ಟಿಗೆ ಅವ್ರ ಕ್ಷೇತ್ರದಲ್ಲಿ ಸೋಲಿಸುವುದು ಅನ್ನುವಂಥ ಮಾತುಗಳು ನಡೆದವಂತ ಅತ್ಯಂತ ಬಲ್ಲ ಮೂಲಗಳಿಂದ ನಮ್ಗೆ ಗೊತ್ತಾಗ್ತಾ ಇದ್ದಾವೆ. ಅತ್ಯಂತ ಸಾಮೀಪ್ಯದ ಮೂಲಗಳಿಂದ ಸ್ಪಷ್ಟ ಆಗ್ತಾ ಇದ್ದಾವೆ. ಮೊದಲು ಈ ವಿಧಾನಸಭೆಗೆ ಬರ್ಕೊಡೋವಾಗಿಲ್ಲಪ್ಪ ಸತೀಶ್ ಅವರನ್ನು, ಮುಗಿದೋಗ್ಬಿಡ್ತು. ನೀವು MLA ಆದಮೇಲೆದಲ್ಲ ನಾವು CM ಪೋಸ್ಟಿಗೆ ಕಾಂಪಿಟೇಷನ್ ಮಾಡ್ತಾನೆ ಹೇಳುವಂಥದ್ದು. ಆದರೆ ಅವರಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಅಲ್ಲ, ಆ ಮಾತು ಬೇರೆ. ಸತೀಶ್ ಅವರೇನು ಸಾಮಾನ್ಯ ಇಲ್ಲ, ಅವ್ರ ಸಹೋದರರು ಎಲ್ಲರೂ ಒಂದಾಗ್ತಾರೆ ಸಂದರ್ಭದಲ್ಲೇ ಇತಿಹಾಸದವರು, ಮತ್ತು ಸಹಜ ತಪ್ಪು ಅಂತೇನಲ್ಲ. ಹೀಗಾಗಿ ಯಮಕನಮಡಿ ಕ್ಷೇತ್ರದ ಮೇಲೆ ಈಗ ಎಲ್ಲರ ಕಣ್ಣು, ಅದರಲ್ಲೂ ಆ ಚಿಕ್ಕೋಡಿ ಭಾಗದಲ್ಲೇ ಇವತ್ತು ತಮ್ಮ ಹಿಡಿತವನ್ನು ಸತೀಶ್ ಅವರು ಸಾಧಿಸಿದ್ರಿಂದಾಗೆ ಯಮಕನಮಡಿಯನ್ನು ಅಷ್ಟು ಸುಲಭ ಬಿಟ್ಟು ಕೊಡೋದಿಲ್ಲ. ಮತ್ತು ಜನಸಂಪರ್ಕನವ್ರು ಮಾಡ್ತಾ ಇದ್ದಾರೆ ಸತೀಶ್ ಅವರು, ಇನ್ನೂ ಜೋರಾಗ್ತಾ ಇದೆ. ಯಾಕಂದ್ರೆ ಅದು ಕೈ ತಪ್ಪಿ ಹೋಗುವಂಥದ್ದು. ಅದೇ ಕಾಲಕ್ಕೆ DCC ಬ್ಯಾಂಕಿನ ಕಂಟ್ರೋಲ್ ಮಾಡ್ಕೊಳ್ಳೋ ಸಲುವಾಗಿ ಇವತ್ತು ಲಕ್ಷ್ಮಣ ಸವದಿಯವರು ಬಂದ್ದಾರೆ. ಹೀಗಾಗಿ ಈ ಹಾವು ಏಣಿ ಆಟ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲೇ ಈ ಸತೀಶ್ ಮತ್ತು DKC ಮಧ್ಯದಲ್ಲಿದ್ದಂತಹ ಒಂದು ಏನು CM ಕುರ್ಚಿ ಕಾದಾಟ ಅದು ತೆಕ್ಕಾಟ ಅದಲ್ಲ, ಅದು ಇವತ್ತು ಲಕ್ಷ್ಮಣ ಸವದಿಯವರ ಮೂಲಕ ಅವ್ರನ್ನ ಅಲ್ಲೇ ತಡೆ ಹಿಡಿಯುವಂಥದ್ದು. ಜೊತೆಗೆ ಮೊದಲು ಯಮಕನಮಡಿ ಗೆದ್ದು ಬರ್ರಿ ಅನ್ನುವಂಥದ್ದು. ಮತ್ತು ಆಲ್ರೆಡಿ ನೀವು ನೋಡಿದಿರಿ ಈಗಾಗಲೇ ಯಮಕನಮಡಿ ಕ್ಷೇತ್ರದಲ್ಲೇ ರಮೇಶ್ ಕತ್ತಿ ಅವರಾಗಿರ್ಬೋದು, ಉಂದ್ರಿ ಅವರಾಗಿರ್ಬೋದು, ಅಷ್ಟಿಗೆ ಅವರಾಗಿರ್ಬೋದು, AB ಪಾಟೀಲರಾಗಿರ್ಬೋದು, ಇವತ್ತು ಅತ್ಯಂತ ಸ್ಪಷ್ಟವಾಗಿ ನೇರವಾಗಿ ಈ ಒಂದು 2027 ಚುನಾವಣೆಗೆ ತಯಾರಿ ನಡೆಸಿದಾರೆ ಸುದ್ದಿ ಉಳಿದಾವೆ. ಅದು ಚೇಂಜ್ ಆಗ್ಬೋದಂದ್ರೆ ಯಾರಿಗೆ ಗೊತ್ತು. ಆದರೆ ಇವತ್ತಿನವರೆಗೆ ಮಾತ್ರ ಚೇಂಜ್ ಆದಂಥ ರಕ್ಷಣೆಗಳಿಲ್ಲ. ಮತ್ತು ರಮೇಶ್ ಕತ್ತಿ ಅವ್ರಿಗಂತೂ ಅವ್ರ ಮೇಲಿಂದ ಅಲ್ಲೇ ಜಬರ್ದಸ್ತಾಗಿ ಮಾತಾಡ್ತಿರ್ತಾರೆ. ನಾವು ಈ ಸಲ ತೋರಿಸೇ ಬಿಡ್ತೀವಿ, ಖರೀ ನಾಗರಿಕ ಇದ್ದಾರೆ, ಹಾಗೆ ಹೀಗೆ ಪಾಪ ಅವರು ಏನೇನೋ ಹೇಳ್ತಾ ಇರ್ತಾರೆ. ಅದರಲ್ಲೇ ಏನದಪ್ಪ ಅದರ ಖಚಿತತೆ ಅದು, ಹೌದು ನಾವು ನಿಶ್ಚಿತವಾಗಿಯೂ ಇಲ್ಲಿ ಬರಗೂಡೋದಿಲ್ಲ ಅಂತೇಳಿ. ಯಾಕಂದ್ರೆ ಅವ್ರಿಗೂ ಭಯ ಅದ, ಒಂದು ವೇಳೆ ಯಮಕನಮಡಿಯಾಗಿ ಬಂದ್ರಪ್ಪ ನಂತರ ಹುಕ್ಕೇರಿಗೆ ಬರ್ತಾರಪ್ಪ ಅವರು ಅನ್ನುವಂಥದ್ದು. ಹುಕ್ಕೇರಿ ಕ್ಷೇತ್ರಗಳು ಅವ್ರು ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಹೀಗಾಗಿ ಈ ಎಲ್ಲ ನಗಟ್ಟಿನಲ್ಲೇ ಸತೀಶ್ ಅವರಿಗೆ ಇವತ್ತು ಲಕ್ಷ್ಮಣ ಸವದಿ ನುಂಗಲಾರದ ಬಿಸಿ ತುಪ್ಪ ಆಗಿಬಿಟ್ಟಿದ್ದಾರೆ. ಅದು ಏನು ಆಗ್ಬೋದು, ಏನು ಆಗಲಿಕ್ಕಿಲ್ಲ ಅನ್ನೋಕ್ಕಿಂತಲೂ ಇದು ಹಿಂಗೆ ಹೋಗಲಿಕ್ಕತ್ತದ, ಮುಂದೆ ಏನಾಗ್ಬೋದು ಅನ್ನೋಂಥ ಚರ್ಚೆ ಮಾತ್ರ ಜಿಲ್ಲೆ ತುಂಬ ನಡೀತಾ ಇದೆ. ಆದರೆ ನಮ್ಮ ಜಾರಕಿಹೊಳಿ ಕುಟುಂಬದ ಸಹೋದರರು ಸ್ಪಷ್ಟವಾಗಿ ಸಾಧ್ಯಷ್ಟು DCC ಬ್ಯಾಂಕ್ ಉಳಿಸ್ಕೊಳ್ಳೋದು, ಜೊತೆಗೆ ಯಮಕನಮಡಿನ ಉಳಿಸ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡುವಂಥ ಎಲ್ಲ ತಯಾರಿನ ಅವರು ನಡೆಸಿದ್ದಾರೆ. ಯಾಕಂದ್ರೆ ಇಷ್ಟು ತಿಳುವಳಿಕೆ ಇರಲಾರ್ದಂಥ ದಡ್ರೇನಲ್ಲ ಅವರು, ಒಳ್ಳೆ ಬುದ್ಧಿವಂತರು, ಜಾಣರು. ಅದಕ್ಕಾಗಿ ತಯಾರಿನೂ ಅದ, ಮತ್ತು ಸಂಘಟನೆಯೂ ಅದ. ಸಂಘಟನೆ ಇಲ್ಲ ಅಂತಲ್ಲ, ಸಂಘಟನೆ ಚೆನ್ನಾಗಿದೆ. ಅವ್ರಿಗೆ ಅಂತ ಫಾಲೋವರ್ಸ್ ಇದ್ದಾರೆ. ಆ ಫಾಲೋವರ್ಸು ನೇರವಾಗಿ ಜನರ ಜೊತೆ ಸಂಪರ್ಕ ಮಾಡಿಕೊಂಡು ತಮಗೆ ಬೇಕಾದಂಥ ಮತಗಳನ್ನು ಇವತ್ತಂತೆ ಮತ ನಮ್ಮ ಮತದಾರರಿಗೆ ಬಿಟ್ಟಂಥ ವಿಷಯ ಅವ್ರು ಹೆಂಗಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಮೇಲ್ಮೇಲೆ ಚರ್ಚೆನೂ ಮಾಡ್ತಾ ಇರ್ತೀನೋ. ಅವ್ರು ಆದಷ್ಟು ಯಾರು ಯೋಗ್ಯ ಇದ್ದಾರೆ ಅವ್ರಿಗೆ ಮತ ಹಾಕೋದು ಅವ್ರ ಕರ್ತವ್ಯ ಅಂತ ನಾನು ತಿಳ್ಕೊತೀನೋ. ಆದರೆ ಅವರು ದುಡ್ಡಿಗೋ ಮತ್ತದಕ್ಕೋ ಮಾರ್ಕೊಳ್ಳೋದ್ರಿಂದ ಯಾರು ದುಡ್ಡು ಹೆಚ್ಚು ಅನಿಸ್ತಾರ, ಯಾರು ಸಾರ ಏನು ಹೆಚ್ಚು ಅನಿಸ್ತಾರ ಅದು ಅನ್ನೋದಿಲ್ಲ, ತೋರಿಕೊಳ್ಳೋದು ಕೈ ಸಿಗೋದಿಲ್ಲ ಯಾರು. ಆದರೆ ಅದು ನಡೆದಿದ್ದೇನೆ ಸುಳ್ಳಲ್ಲ. ಅವ್ರು ಯಾರಾದ್ರೆ ಅವ್ರು ಗೆಲ್ತಾರೆ ಅನ್ನೋದು ಜನಸಾಮಾನ್ಯರು ಮಾತಾಡ್ತಾರೆ. ನಂದಲ್ಲ ಇದು ಅಭಿಪ್ರಾಯ. ನಿಮಗೇನು ಅನ್ನಿಸ್ತದೆ? ಇದು ನಮ್ಮ ಇಲ್ಲಿ ಮಾತಾಡಿದ್ದೆ ಸುಳ್ಳು ಅನ್ನಿಸ್ತದೆ, ತಪ್ಪು ಅನ್ನಿಸ್ತದೆ. ಸುಳ್ಳು ಅದು ತಪ್ಪು ಅನಿಸಿದ್ರೆ ನೀವು ಕಾಮೆಂಟ್ ಮಾಡ್ತಾಯಿರಿ, ತಿಳಿಸ್ತಾ ಇರಿ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಾರಕಿಹೊಳಿ ಅವ್ರ ಹಿಡಿತ ಎಲ್ಲಿವರೆಗೆ ಇರ್ತದೆ ಅನ್ನೋ ಸಹಿತ ಅಷ್ಟೇ ಕುತೂಹಲಕಾರಿಯಾಗಿದೆ ಅನ್ನೋ ಮಾತು ಹೇಳ್ತಾ, ಇದು ನಿಮ್ಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ S16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ.
ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.